ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಪೂಜೆಗೆ ಸಂಬಂಧಪಟ್ಟಂಥ ವಿಷಯವನ್ನು ನಿಮ್ಮೆಲ್ಲ ಹತ್ರ ತೊಗೊಂಡು ಬಂದಿದ್ದೀನಿ. ಎಲ್ಲರಿಗೂ ಕೂಡ ಗೊತ್ತಿರಲಿ, ನಾವು ಇವತ್ತು ಆ ಒಂದು ಪೂಜೆಯನ್ನು ಮಾಡ್ತಿರಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಯಾವುದೇ ದೇವಸ್ಥಾನಕ್ಕೆ ಅಂತೇಳಿ ಹೋಗೋದಾಗಿರ್ಬೋದು, ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಕಾಯಿಯನ್ನು ಒಡೆಯೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಣ್ಣು ಹೂವು ಕಾಯಿಗಳನ್ನು ನಾವು ಸಾಮಾನ್ಯವಾಗಿ ತೆಗೆದುಕೊಂಡು ಹೋಗ್ತೀವಿ. ಅದೇ ರೀತಿ ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದಾಗ ನಾವು ಬಾಳೆಹಣ್ಣು ಮತ್ತು ಕಾಯಿ ಹೂವು ಈ ಮೂರುಗಳನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಲ್ವಾ. ಅದನ್ನು ತಗೊಂಡು ಹೋಗ್ತೀವಿ. ಆದರೆ ಆ ಬಾಳೆಹಣ್ಣು ಮತ್ತು ಕಾಯಿಯನ್ನೇ ನಾವು ಯಾಕೆ ತೆಗೆದುಕೊಂಡು ಹೋಗ್ತೀವಿ? ಇದು ತುಂಬ ಅವಶ್ಯ, ಎಲ್ಲರೂ ತಿಳಿದುಕೊಳ್ಬೇಕಾಗಿದ್ದು. ಯಾಕಂತಂದರೆ ಆ ದೇವರಿಗೆ ಬಾಳೆಹಣ್ಣು ಪ್ರಿಯನಾ ಅಥವಾ ಇಷ್ಟನಾ ಅಂಥೇಳಿ ಕೇಳಿದಾಗ ದೇವರಿಗೆ ನೀವು ಏನೇ ಕೊಟ್ಟರೂ ಕೂಡ ಅದನ್ನು ಸ್ವೀಕರಿಸುವಂಥ ಆ ಮಹಾನುಭಾವ, ಆ ಭಗವಂತ ಅಂತಲೇ ಹೇಳ್ಬೋದು. ಆದರೆ ನಾವು ಆ ಬಾಳೆಹಣ್ಣು ಮತ್ತು ಒಂದು ಕಾಯಿಯನ್ನು ತೆಗೆದುಕೊಂಡು ಹೋದಾಗ ಅದರಲ್ಲಿ ಇರುವಂಥದ್ದು ವಿಶೇಷತೆ ಏನು ಅಂತಂದರೆ, ಪೂಜೆಗಳಲ್ಲಿ ಕೂಡ ಹೂವು ನೈವೇದ್ಯ ಪದಾರ್ಥಗಳು, ಪತ್ರೆಗಳಲ್ಲಿ ಕೂಡ ಬೇರೆ ಬೇರೆ, ಶಿವನಿಗೆ ಬಿಲ್ವ ಪತ್ರೆ ಆಗಿರ್ಬೋದು, ಕೃಷ್ಣನಿಗೆ ತುಳಸಿ ಪತ್ರೆ ಆಗಿರ್ಬೋದು, ಗಣೇಶನಿಗೆ ಕರ್ಕಿ ಪತ್ರೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದ್ದಾವೆ. ಆದರೆ ಬಾಳೆಹಣ್ಣು ಮಾತ್ರ ಎಲ್ಲ ದೇವರಿಗೂ ಕೂಡ ತಗೊಂಡು ಹೋಗುವಂಥದ್ದು. ಆನಂತರ ತೆಂಗಿನಕಾಯಿ ಹೊಡೆದ ನಂತರ ಮಂಗಳಾರತಿಯನ್ನು ತಗೊಳ್ಳೋದು ಇದು ಸಾಮಾನ್ಯ. ಆದರೆ ಯಾಕೆ ನಾವು ಬೇರೆ ಹಣ್ಣದಕ್ಕಿಂತ ಬಾಳೆಹಣ್ಣೆ ಯಾವುದೇ ದೇವಸ್ಥಾನದ ಮುಂದುಗಡೆ ಆ ಒಂದು ಹಣ್ಣು ಕಾಯಿ ಎರಡನ್ನೂ ಕೂಡ ಇಟ್ಟಿರ್ತಾರೆ. ಆದರೆ ಅದೇ ಯಾಕೆ ಅಂತೇಳಂದ್ರೆ, ಹೆಚ್ಚಾಗಿ ನಾವು ಹಣ್ಣುಗಳನ್ನು ತಿಂದಾಗ ಕೆಲವೊಂದಿಷ್ಟು ಬೀಜಗಳನ್ನು ನಾವು ಹೊರಗಡೆ ಹಾಕ್ತೀವಿ, ಹೊರಗಡೆ ಉಗುಳ್ತೀವಿ ಅದನ್ನು, ಬೀಜವನ್ನು. ಅದೇ ರೀತಿ ಕೂಡ ಪಕ್ಷಿಗಳು ಕೂಡ ಆ ಬೀಜವನ್ನು ಉಗುಳುವಂಥದ್ದು. ಸಾಮಾನ್ಯವಾಗಿ ಒಂದು ಹಣ್ಣಿನಲ್ಲಿ ಯಾವುದೇ ಒಂದು ಬೀಜ ಇತ್ತಂದರೆ ಆ ಬೀಜದಿಂದ ಮತ್ತೆ ಸಸಿ ಒಡೆದು ಆ ಸಸಿಯಿಂದ ಮತ್ತೆ ಒಳ್ಳೆ ಮರ ಆಗುವಂಥದ್ದು, ಹೀಗೆ ಇರುವಂಥದ್ದು. ಆದರೆ ಇಲ್ಲಿ ಸಾಮಾನ್ಯವಾಗಿ ಬಾಳೆಹಣ್ಣನ್ನು ಸುಲಿದು ಸಿಪ್ಪೆಯನ್ನು ನಾವು ಎಸಿತೀವಿ, ಬಾಳೆಹಣ್ಣನ್ನು ಸಿಪ್ಪೆಯನ್ನು ಎಸಿತೀವಿ, ಬಾಳೆಹಣ್ಣನ್ನು ತಿಂತೀವಿ. ಆದರೆ ಸಿಪ್ಪೆಯನ್ನು ಎಸೆದಾಗ ಅದರಿಂದ ಬಾಳೆ ಮರ ಹುಟ್ಟುತ್ತಾ? ಇಲ್ಲ. ಅದೇ ರೀತಿ ಕೂಡ ತೆಂಗಿನಕಾಯಿಯು ಕೂಡ, ತೆಂಗಿನಕಾಯಿಯನ್ನು ಒಂದು ಸಾರಿ ನಾವು ಒಡೆದರೆ ಅದು ಎರಡು ಹೋಳಾದಾಗ ಅದರಿಂದ ಮತ್ತೆ ಹುಟ್ಟಲಾರದು. ತೆಂಗಿನಕಾಯಿ ಯಾವ ರೀತಿ ಹುಟ್ಟುತ್ತೆ ಅಂತಂದರೆ, ಆ ಒಂದು ತುಂಬಿದ ಒಂದು ಕಾಯಿ ಏನಿರುತ್ತಲ್ಲ ಅದರಿಂದನೇ ಮತ್ತೆ ಸಸಿ ಹುಟ್ಟುವಂಥದ್ದು ಅಲ್ವಾ. ಅದನ್ನು ಎರಡು ಭಾಗ ಮಾಡಿದ್ದೇ ಆಯ್ತಪ್ಪ ಅಂತಂದರೆ ಮತ್ತೆ ಅದು ಹುಟ್ಟೋದಿಲ್ಲ. ಹಾಗಾಗಿ ಒಂದು ಯಾವುದೇ ರೀತಿಯಿಂದ ಅದು ತುಂಬಿದ ಒಂದು ಹಣ್ಣಾಗಿರ್ಬೋದು, ಆನಂತರ ಅದರಿಂದ ಮತ್ತೆ ಹುಟ್ಟದೇ ಇರ್ತಕ್ಕಂಥದ್ದಾಗಿರ್ಬೋದು, ಇವೆರಡೂ ಕೂಡ ಬಹಳ ಪ್ರಾಮುಖ್ಯತೆ ಅಂತ ಹೇಳಿ ಇದು ಹಿರಿಯರು ಹಿಂದಿನಿಂದನೂ ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗೆ ನಮ್ಮ ಜನ್ಮವನ್ನು ಇಲ್ಲಿಗೆ ಮುಗೀತು ಅಂತೇಳಿ ಅಂದುಕೊಂಡಿದ್ದೇ ಆಯಿತು ಅಂತಂದರೆ, ಒಬ್ಬ ಮನುಷ್ಯ ಜನ್ಮ ಕೊನೆ ಉಸಿರು ಎಳೀತು ಅಂತಂದರೆ ಮತ್ತೆ ಮರುಜನ್ಮ ಹುಟ್ಟುತ್ತಾನೆ ಅನ್ನೋದು ಯಾವ ಭರವಸೆಯನ್ನು ಕೂಡ ಇಲ್ಲದಂಥ ಪರಿಸ್ಥಿತಿ ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಮತ್ತೆ ಜನ್ಮ ಇಲ್ಲದ ಮುಕ್ತಿಯನ್ನು ಭಗವಂತನಲ್ಲಿ ಬೇಡುವುದಕ್ಕಾಗಿಯೇ ನಾವು ಇವೆರಡೂ ನೈವೇದ್ಯವನ್ನು ಆ ದೇವ್ರ ಹತ್ರ ತಗೊಂಡು ಹೋಗುವಂಥದ್ದು. ಈ ಪದ್ಧತಿಯನ್ನು ನಮ್ಮ ಹಿರಿಯರು ಕೂಡ ಮೊದಲಿಂದನೂ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದರೆ ಹಿರಿಯರು ಒಂದೊಂದು ಪದ್ಧತಿಯನ್ನು ಮಾಡಿರ್ತಾರೆ ಅಂತಂದರೆ ಅದರಿಂದ ಇಷ್ಟೆಲ್ಲ ವಿಷಯಗಳಿರ್ತವೆ ಅನ್ನೋದನ್ನು ಕೂಡ ನಾವು ಮನನ ಮಾಡ್ಕೊಂಡಿರೋದಿಲ್ಲ. ಅಷ್ಟೇ ಅಲ್ಲ, ಬಾಳೆ ಮರವನ್ನು ಅದನ್ನು ನಾವು ಕಟ್ ಮಾಡಿದ್ದೇ ಆಯಿತು ಅಂತಂದರೆ, ಯಾವುದೇ ಒಂದು ಪೂಜೆಗೆ ಬಾಳೆ ಕಂಬ ಇಟ್ಟು ಪೂಜೆ ಮಾಡುವಂಥದ್ದು, ಆ ಬಾಳೆ ಕಂಬ ಇಟ್ಟು ಪೂಜೆ ಮಾಡ್ತೀವಿ ಅಂತಂದರೆ ಅದರಿಂದ ಮತ್ತೆ ಒಂದು ಸಸಿ ಹುಟ್ಟುವಂಥದ್ದು ಅಲ್ವಾ. ಹಾಗೆ ಆ ಒಂದು ಕಟ್ ಮಾಡಿದಂಥದ್ದರಿಂದನೇ ಮತ್ತೆ ಮರವಾಗಿ ಮತ್ತು ಉಪಯೋಗಿಸುವಂಥದ್ದು.
ತೆಂಗಿನಕಾಯಿ ಕೂಡ ಆ ಕಾಯಿಂದಲೇ ಅದು ಮತ್ತೆ ಒಂದು ಸಸಿ ಹುಟ್ಟೋಂಥದ್ದು. ಆದರೆ ಅದನ್ನು ಒಡೆದ್ನಂದ್ರೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ತೆಂಗಿನಕಾಯಿ ಹುಟ್ಟೋದಿಲ್ಲ. ಆನಂತರ ಪರಿಶುದ್ಧವಾದ ಪದಾರ್ಥಗಳೇ ದೇವರಿಗೆ. ಆ ಒಂದು ತೆಂಗಿನಕಾಯಿಯಲ್ಲಿ ಒಂದು ವಿಶೇಷತೆ ತಿಳಿದುಕೊಳ್ಬೇಕು ಅಂತಂದರೆ, ಒಂದು ತೆಂಗಿನಕಾಯಿಯನ್ನು ನೀವು ಸುಲಿದ ನಂತರ ಆ ಒಂದು ಜುಬ್ಬರ ಏನಿರುತ್ತಲ್ಲ ಅದನ್ನು ಮೇಲ್ಮುಖ ಮಾಡಿ ಇಟ್ಟಾಗ ನಿಮಗೆ ಆ ಒಂದು ತುದಿ ಬಾಲು ಏನಿರುತ್ತಲ್ಲ ಆ ಬಾಲದಲ್ಲಿ ಆ ಒಂದು ತುದಿಯಲ್ಲಿ ಆ ಜುಬ್ಬರದಲ್ಲಿ ಕೇತು ಇರ್ತಾನೆ. ಅದೇ ರೀತಿ ಕೂಡ ನಿಮಗೆ ಎರಡನೇ ಭಾಗ ಆ ಜುಬ್ಬರದಲ್ಲಿನೇ ಎರಡನೇ ಭಾಗ ವಿಷ್ಣು ಕಣ್ಣು ಅಂತ ಹೇಳ್ತೀವಿ. ಅದೇ ರೀತಿ ಕೂಡ ಅದೇ ಎಡಭಾಗದಲ್ಲಿ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಮೊದಲನೆಯದು ಕಣ್ಣು ಬ್ರಹ್ಮ ಕಣ್ಣು, ಎರಡನೇದು ವಿಷ್ಣು ಕಣ್ಣು. ಅದೇ ರೀತಿ ಕೂಡ ಬಲಭಾಗ ಕಡೆ ನಾವು ಬಂದಿದ್ದೇ ಆಯಿತು ಅಂತಂದರೆ ಮೂರನೇ ಕಣ್ಣು ಮಹೇಶ್ವರ. ಅದೇ ಕೆಳಭಾಗ ಸ್ವಲ್ಪ ಅಂದರೆ ಮುಂಭಾಗ ಸೂರ್ಯ. ಚಿಪ್ಪು ಅಂತ ಏನು ಕರಿತೀವಿ ಆ ಭಾಗ ಕುಜ ಅಂತ ಕರಿತೀವಿ ನಾವು. ಹೊಟ್ಟೆಯ ಭಾಗ ಗುರು ಅಂತೇಳಿ ಕರಿತೀವಿ. ತಲೆ ಅಂದರೆ ಆ ಒಂದು ತೆಂಗಿನಕಾಯಿಯ ಮೇಲ್ಗಡೆ ಇರ್ತಕ್ಕಂಥದ್ದು ಹೊಟ್ಟೆಯ ಭಾಗ ಗುರು, ತಲೆ ಹಣೆ ಭಾಗ ಶನೇಶ್ವರ, ಆನಂತರ ಎಡಭಾಗ ಲಕ್ಷ್ಮಿ, ತಲೆ ತುದಿ ಭಾಗ ರಾಹು, ಮಧ್ಯಭಾಗ ಪಾರ್ವತಿ, ಬಲಭಾಗ ಸರಸ್ವತಿ, ಕೊಬ್ಬರಿಯ ಭಾಗ ನಾವು ಅದಕ್ಕೆ ಶುಕ್ರ ಅಂತೇಳಿ ಕರಿತೀವಿ. ನೀರಿನ ಅಂಶ ಕೊಬ್ಬರಿ ಒಳಗಡೆ ಇರ್ತಕ್ಕಂಥ ನೀರಿನ ಅಂಶ ಚಂದ್ರ ಅಂತೇಳಿ ಕರಿತೀವಿ. ಕತ್ತಿನ ಭಾಗ ಬುಧ ಅಂತೇಳಿ ಕರಿತೀವಿ. ಇಷ್ಟೊಂದು ಪ್ರತಿಯೊಂದು ತೆಂಗಿನಕಾಯಿಯಲ್ಲಿ ಕೂಡ ಇರುವಂಥದ್ದು. ಸಾಕಷ್ಟು ಆ ಒಂದು ತೆಂಗಿನಕಾಯಿಯಲ್ಲಿ ವಿಶೇಷತೆ ಇರುವುದರಿಂದಲೇ ಆ ದೇವರಿಗೆ ಅಂತ ಹೇಳಿ ಈ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಾವು ಹೋಗಿ ಆ ತೆಂಗಿನಕಾಯಿಯನ್ನು ಹೊಡೆಯುವುದು, ಸಮರ್ಪಣೆ ಮಾಡುವುದು ಅಂತೇಳಿ. ಹಾಗಾಗಿ ತೆಂಗಿನಕಾಯಿದು ಕೂಡ ಈ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕು. ಪದಾರ್ಥಗಳೇ ದೇವರಿಗೆ ಅರ್ಪಿಸಲು ಯೋಗ್ಯ ಎಂಬ ಮೊದಲಿಂದನೂ ರೂಢಿಸಿಕೊಂಡು ಬಂದಂಥದ್ದು. ಇನ್ನೂ ಹೇಳ್ಬೇಕಂತಂದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮರದ ಎಲ್ಲ ಭಾಗಗಳು ವ್ಯರ್ಥವಾಗದೆ ಉಪಯುಕ್ತವಾಗ್ತವೆ. ಪ್ರತಿಯೊಂದು ಕೂಡ ತೆಂಗಿನ ಮರದಲ್ಲಿರ್ತಕ್ಕಂಥ ಆ ಒಂದು ಗರಿಗಳಾಗಿರ್ಬೋದು, ಆ ಒಂದು ಚಪ್ಪರದ ರೂಪದಲ್ಲಿ ಉಪಯೋಗಿಸುವಂಥದ್ದು, ಆ ಒಂದು ತೆಂಗಿನಕಾಯಿಯನ್ನು ನಾವು ಪೂಜೆಗೆ ಉಪಯೋಗಿಸುವಂಥದ್ದು, ಆ ತೆಂಗಿನಕಾಯಿಯನ್ನು ಕಾಯಿ ಒಡೆದಾಗ ಅದರಿಂದ ಕೊಬ್ಬರಿ ಬರುತ್ತೆ, ಅದರ ಒಂದು ಕಾಯಿ ಇದ್ದಾಗ ಎಳೆನೀರು ಬರುತ್ತೆ. ಯಾಕಂದರೆ ವಿಶಿಷ್ಟವಾಗಿ ಯಾವುದೇ ರೀತಿಯಲ್ಲಿ ಕೂಡ ದೇವರ ಒಂದು ಪ್ರಕೃತಿಯ ಒಂದು ನಿಯಮ ಅಂತಲೇ ಹೇಳ್ಬೋದು. ತೆಂಗಿನಕಾಯಿಯಲ್ಲಿ ಒಳಗಡೆ ಎತ್ತವಂಥವ್ರು ಯಾರು ನೀರನ್ನು ಅಂತ ಕೇಳಿದರೆ ಆ ಭಗವಂತನೇ ಅಂತ ನಾವು ಹೇಳ್ಬೋದು. ಹಾಗಾಗಿ ಆ ಭಗವಂತನ ಸೃಷ್ಟಿನೇ ನಾವು ಮತ್ತೆ ಆ ಒಂದು ತೆಂಗಿನಕಾಯಿ ರೂಪದಲ್ಲಿ ನೋಡಿ ಆ ತೆಂಗಿನಕಾಯಿಯನ್ನು ತಗೊಂಡು ಹೋಗುವಂಥದ್ದು. ಹಾಗಾಗಿ ನಾವು ಆ ಒಂದು ತೆಂಗಿನಕಾಯಿಗೆ ನಾವು ಇವತ್ತಿಗೂ ಕೂಡ ಕಲ್ಪವೃಕ್ಷ ಅಂತೇಳಿ ಕರೆಯುವಂಥದ್ದು. ಕಲ್ಪತರು, ಕಲ್ಪವೃಕ್ಷ, ಕಾಮಧೇನು ಅಂತೇನು ನಾವೇನು ಕರಿತೀವಿ, ಆ ಒಂದು ಕಲ್ಪವೃಕ್ಷಕ್ಕೆ ಅದು ಮೊದಲಿಂದನೂ ಬಂದಂಥದ್ದು. ಯಾಕಂದರೆ ಸಂಪ್ರದಾಯ ಅನ್ನೋದು ಈಗಿನಿಂದ ಹುಟ್ಟಿದ್ದಲ್ಲ. ಪುರಾತನ ಕಾಲದಿಂದ ಕೂಡ ನಮ್ಮ ಹಿರಿಯರು ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಕೂಡ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಈಗಿನ ಯುವ ಪೀಳಿಗೆಗೂ ಕೂಡ ಆ ಒಂದು ತೆಂಗಿನಕಾಯಿ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಇವೆರಡನ್ನೂ ಕೂಡ ನಾವು ಪೂಜೆಗೆ ಯಾಕೆ ತೊಗೊಂಡು ಹೋಗ್ತೀವಿ ಅನ್ನೋದು ಕೂಡ ತಿಳಿಸ್ಕೊಡ್ಬೇಕು. ಅದೇ ರೀತಿ ಕೂಡ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ನಾವು ಭಕ್ತಿಯಿಂದ ನಾವು ಬೇಡಕ್ಕೆ ಹೋಗ್ತೀವಿ ಅಂತಂದರೆ ಇವು ಹಾಗೆ ಬರಿಗೈಲಿ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಕ್ಕೆ ಹೋಗಬಾರ್ದು. ಕೈಯಲ್ಲಿ ಈ ರೀತಿ ಹಣ್ಣು, ಹೂವು, ಕಾಯಿ ಒಂದು ಭಕ್ತಿ ಭಾವದಿಂದ ಹೋಗಿದ್ದೇ ಆಯಿತು ಅಂತಂದರೆ ಆ ಒಂದು ದೇವಸ್ಥಾನದ ಒಳಗಡೆ ಕಾಲಿಟ್ಟರೆ ಸಾಕು, ಆ ದ್ವಾರ ಬಾಗಿಲದ ಒಳಗಡೆ ಕಾಲಿಟ್ಟರೆ ಸಾಕು, ನಿಮಗೆ ಎಲ್ಲರಿಗೂ ಕೂಡ ಒಂದು
ಪಾಸಿಟಿವ್ ಎನರ್ಜಿ ಬರುವಂಥದ್ದು. ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಮೈ ಮನವೆಲ್ಲ ಕೂಡ ಆ ಭಕ್ತಿ ಭಾವದಲ್ಲಿ ತೇಲಾಡುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅದು ಮೊದಲಿಂದನೂ ಈ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ಅದನ್ನೆಲ್ಲರೂ ಕೂಡ ಪರಿಪಾಲನೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಹೀಗೆ ಮುಂದುವರಿಲಿ. ಯಾವುದೇ ಕಾರಣಕ್ಕೂ ಕೂಡ ನೀವು ನಮ್ಮ ಮಕ್ಕಳಿಗೆ ಈ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದಾಗಬೇಕು ಅಂತೇಳಿ. ಹಾಗಾಗಿ ಮುಂದಿನ ಯುವ ಪೀಳಿಗೆಗೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡಿ. ಎಲ್ಲರೂ ಕೂಡ ಇದರಿಂದ ತಿಳಿದುಕೊಳ್ಳೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೇಳಿದ್ದಕ್ಕೆ ಮತ್ತೆ ಮುಂದಿನ ಬಾರಿ ಮತ್ತೊಂದು ವಿಷಯವನ್ನು ನಿಮ್ಮ ಹತ್ರ ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು.